ಪ್ರತಿಷ್ಠಿತ ಕ್ಲಬ್ನಲ್ಲಿ ದರೋಡೆ ಪ್ರಕರಣ ಸಂಬಂಧ ದರೋಡೆ ಮಾಡಿದಂತ ರೌಡಿ ಶೀಟರ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್, ಫ್ರಾಂಕ್ಲಿನ್, ಸತೀಶ್ ಕುಮಾರ್, ಸೂರಿ ಬಂಧಿತ ಆರೋಪಿಗಳು. ಬನಶಂಕರಿಯ ಪ್ರತಿಷ್ಠಿತ ಕ್ಲಬ್ನಲ್ಲಿ ನಡೆದಂತ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು ದರೋಡೆ ಮಾಡಿದಂತವ್ರನ್ನ ಆರೋಪಿಗಳನ್ನ ಬೆನ್ನಟ್ಟಿದ್ರು. ದರೋಡೆ ಮಾಡಿದ್ದ ಗ್ಯಾಂಗ್ ಈಗ ಅಂಡರ್ ಆಗಿದೆ. ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್, ಫ್ರಾಂಕ್ಲಿನ್, ಸತೀಶ್ ಕುಮಾರ್, ಸೂರಿ ಬಂಧಿತ ಆರೋಪಿಗಳು. ಬನಶಂಕರಿ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಕಳೆದ ಮಾರ್ಚ್ 31ನೇ ತಾರೀಕು ನಡೆದಿದ್ದಂತ ದರೋಡೆ ಇದಾಗಿತ್ತು. ದರೋಡೆ ಮಾಡೋದಕ್ಕೆ ಅಂತ ಮಾಸ್ಕ್ ಹಾಕೊಂಡು ಬಂದಿದ್ರು. ಮಾರಕಾಸ್ತ್ರಗಳ ಸಮೇತ ಕ್ಲಬ್ಬಿಗೆ ನುಗ್ಗಿ ದರೋಡೆ ಮಾಡಿದ್ರು. ಭಾರಿ ಪ್ರಮಾಣದ ನಗದು ಹಾಗೂ ಚಿನ್ನಾಭರಣ ದೋಚ್ಕೊಂಡು ಎಸ್ಕೇಪ್ ಆಗಿದ್ರು. ಇವರನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಒಂದು ಸವಾಲಾಗ್ಬಿಟ್ಟಿತ್ತು. ಕಾರಣ ಲಾಂಗು ಮುಚ್ಚಿಡ್ಕೊಂಡು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಮಾಸ್ಕ್ ಹಾಕೊಂಡು ಗುರುತು ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಪ್ರತಿಷ್ಠಿತ ಕ್ಲಬ್ನಲ್ಲಿ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ರು. ಬಹಳ ಗಾತ್ರದ ಅಂದರೆ ಬಹಳ ಪ್ರಮಾಣದ ನಗದು ಹಾಗೂ ಚಿನ್ನಾಭರಣವನ್ನು ದೋಚ್ಕೊಂಡು ಎಸ್ಕೇಪ್ ಆಗಿದ್ರು. ಇವ್ರನ್ನ ಹೇಗೆ ಪತ್ತೆ ಹಚ್ಚೋದು ಅನ್ನೋದೇ ಪೊಲೀಸರಿಗೆ ಸವಾಲಾಗಿತ್ತು. ಆದ್ರೀಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆರೋಪಿಗಳ ಬಂಧನ ಆಗಿದೆ. ಬನಶಂಕರಿ ಪೊಲೀಸರು ಅರೆಸ್ಟ್ ಮಾಡಿರೋದು ರೌಡಿ ಶೀಟರ್ ಪ್ರವೀಣ್, ಮನೋಹರ್, ಶ್ರೀಕಾಂತ್ ಹಾಗೂ ಫ್ರಾಂಕ್ಲಿನ್, ಸತೀಶ್ ಕುಮಾರ್, ಸೂರಿ ಇವರೆಲ್ಲರೂ ಕೂಡ ಈ ದರೋಡೆ ಪ್ರಕರಣದಲ್ಲಿದ್ದಂಥವರು. ಇವರನ್ನ ಈಗ ಬನಶಂಕರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಮಾರ್ಚ್ 31ನೇ ತಾರೀಕು ನಡೆದಿದ್ದಂಥ ದರೋಡೆ ಇದಾಗಿತ್ತು. ಸಿನಿಮೀಯ ರೀತಿಯಲ್ಲಿ ಪ್ರತಿಷ್ಠಿತ ಕ್ಲಬ್ನಲ್ಲಿ ದರೋಡೆ ನಡೆದಿತ್ತು. ಪ್ರತಿರೋಧ ತೋರಿದವರ ಮೇಲೆ ಮಾರಕಾಸ್ತ್ರ ಬೀಸಿತ್ತು ಈ ಗ್ಯಾಂಗ್. ಈ ಗ್ಯಾಂಗ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕ್ಲಬ್ನಲ್ಲಿದ್ದವರ ಮೊಬೈಲ್, ಹಣ, ಚಿನ್ನಾಭರಣ ಇದೆಲ್ಲವನ್ನು ದೋಚ್ಕೊಂಡು ಹೋಗಿದ್ರು. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರು ಪೊಲೀಸರು. ಬನ್ನೇರುಘಟ್ಟ ರೌಡಿ ಶೀಟರ್ ಪ್ರವೀಣ್ ಸೇರಿದಂತೆ ಈಗ 5 ಬಂಧನ ಆಗಿದೆ. ಪರಾರಿ ಆಗಿರುವಂತ ಮತ್ತಿಬ್ಬರು ಆರೋಪಿಗಳಿಗೆ ಹುಡುಕಾಟ ಮುಂದುವರೆದಿದೆ. ಬನಶಂಕರಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈಗ ಎಸ್ಕೇಪ್ ಆಗಿರುವಂತ ಇನ್ನಿಬ್ಬರನ್ನು ಕೂಡ ಹುಡುಕ್ಬೇಕು ಅಂತ ಪೊಲೀಸರು ತಲಾಶ್ ನಡೆಸ್ತಾ ಇರೋದು. ಒಟ್ಟು 5 ಬಂಧನ ಆಗಿದೆ. ಮತ್ತಿಬ್ಬರು ತಪ್ಪಿಸ್ಕೊಂಡಿದ್ದಾರಂತೆ. ಅವರನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಮಾರ್ಚ್ 31ನೇ ತಾರೀಕು ನಡೆದಂತ ದರೋಡೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಇನ್ನಿಬ್ರು ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಬನಶಂಕರಿ ಪೊಲೀಸರು ಈ ಪ್ರಕರಣ ದಾಖಲು ಮಾಡಿಕೊಂಡ ತಕ್ಷಣನೇ ಕೇಸನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಆದಷ್ಟು ಬೇಗ ಆರೋಪಿಗಳನ್ನ ಹಿಡಿಲೇಬೇಕು ಅಂತ ಬೆನ್ನತ್ತಿದ್ರು. ಸದ್ಯಕ್ಕೀಗ 5 ಆರೋಪಿಗಳು ಕೂಡ ತಗಲಾಕೊಂಡಿದ್ದಾರೆ. ಅದರಲ್ಲಿ ಮತ್ತಿಬ್ಬರು ಆರೋಪಿಗಳನ್ನ ಕೂಡ ಹುಡುಕಬೇಕಿದೆ. ಕ್ಲಬ್ನಲ್ಲಿದ್ದಂಥವರ ಮೊಬೈಲ್, ಹಣ ಜೊತೆಗೆ ಅಲ್ಲಿದ್ದಂಥ ಬೃಹತ್ ಪ್ರಮಾಣ